ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಬರ್ರಿ ಇವತ್ತೊಂದು ಸಿಂಪಲ್ ಆದಂಥ ವೆಜ್ ಪಲಾವ್ ಮಾಡೋಣಂತೆ. ಇಲ್ಲಿ ನೋಡಿರಿ, ನಾನು ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡೀನಿ, ಒಂದು 3 ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಒಂದು ಸಣ್ಣ ಟೊಮ್ಯಾಟೊ ಕಟ್ ಮಾಡಿ ಇಟ್ಟೀನಿ. ಒಂದು ಮಸಾಲೆ ರುಬ್ಕೊಳ್ಳೋಣ್ರಿ. ಮೆಣಸುಕಾಳು, ಕೊತ್ತಂಬರಿ, ಕೊಬ್ಬರಿ ಮತ್ತು ಬೆಳ್ಳುಳ್ಳಿ, 2 ಚಕ್ಕೆ, ಒಂದು ಸ್ವಲ್ಪ ಏಲಕ್ಕಿ. ಇದನ್ನು ನಮ್ಮ ಮಸಾಲೆಗೆ ರುಬ್ಕೋಬೇಕಾಗಿರೋಂಥ ಸಾಮಾನುಗಳು. ಇಲ್ಲಿ ನಾನು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡೀನಿ. ಕ್ಯಾರೆಟ್, ಬೀನ್ಸ್, ಕಾಲಿಫ್ಲವರ್ ಮತ್ತು ಆಲೂಗಡ್ಡೆನ ನಾನು ಇಲ್ಲಿ ಕಟ್ ಮಾಡಿಟ್ಟೇನಿ ರೀ. ಇಲ್ಲಿ ನಾನು ಒಂದು ಗ್ಲಾಸ್ ಅಕ್ಕಿನ ಮೊದಲೇ ತೊಳೆದಿಟ್ಕೊಂಡೀನಿ. ಇವಾಗ ಬರ್ರಿ ನಮ್ಮ ಮಸಾಲೆ ರುಬ್ಕೊಂಡು ಬಿಡೋಣ. ನೋಡಿರಿ, ಮಸಾಲೆ ರುಬ್ಬಾಯಿತು. ಇವಾಗ ನಾವು ಒಂದು 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರಿ. ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಪಲಾವ್ ಎಲೆ, ಚಕ್ಕೆ ಮತ್ತು ಮೊಗ್ಗು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಟೊಮ್ಯಾಟೊ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ರಿ. ಇವಾಗ ವೆಜಿಟೇಬಲ್ಸ್ ಏನೈತಲ್ಲ ಅದೆಲ್ಲ ವೆಜಿಟೇಬಲ್ಸ್ ಹಾಕೋಣ. ಇದನ್ನು ಸೇರಿಸಿ ಬೇಯಿಸ್ಕೊಳ್ರಿ ಒಂದು ಸ್ವಲ್ಪ ಹೊತ್ತು. ಇವಾಗ ನಾವು ರುಬ್ಬಿಟ್ಟಿರೋಂಥ ಮಸಾಲ ಹಾಕ್ಕೊಂಡು ಇನ್ನೊಂದು 2-3 ನಿಮಿಷ ನಾವು ಇದನ್ನು ಬೇಯಿಸ್ಕೊಂಡ್ರಿ. ನೋಡಿರಿ, ಇವಾಗ ಅರಿಶಿನ, ಪಲಾವ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ, ಒಂದು 2 ಟೇಬಲ್ ಸ್ಪೂನ್ ಸಕ್ಕರೆ ಹಾಕತ್ತೀನಿ ರೀ ನಾನಿಲ್ಲಿ. ಸಕ್ಕರೆ ಬೇಡ ಅನ್ನೋರು ಸ್ಕಿಪ್ ಮಾಡಿರಿ. ಸಕ್ಕರೆ ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರ್ತೈತಿ. ನೋಡಿರಿ, ಇವಾಗ ನಾವು ಇದನ್ನೆಲ್ಲನೂ ಬೇಯಿಸ್ಕೊಂಡು ಅಕ್ಕಿ ಸೇರಿಸ್ಕೊತೀನಿ. ನೋಡಿರಿ, ಇವಾಗ ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, ಅದಕ್ಕೆ 2 ಗ್ಲಾಸ್ ನೀರು ಹಾಕೀನಿ ರೀ. ಆಯ್ತು, ಇವಾಗ ಎಲ್ಲನೂ ಮಿಕ್ಸ್ ಮಾಡ್ಕೊರಿ. ಎಲ್ಲರೂ ಟ್ರೈ ಮಾಡಿ ನೋಡಿರಿ, ಹೆಂಗೆ ಬಂದೈತೆ ಅಂತ ಹೇಳೋದನ್ನ ಮರೆಯೋಕೆ ಹೋಗ್ಬೇಡ್ರಿ. ಸ್ವಲ್ಪ ತುಪ್ಪ ಹಾಕ್ಕೊಂಡ್ರಿ ಅದಕ್ಕೆ. ಆಮೇಲೆ ಒಂಚೂರು ಲಿಂಬೆನ ಹಿಂಡ್ಕೊಂಡ್ಬಿಡ್ರಿ. ಲಿಂಬೆನ ಹಾಕೋದ್ರಿಂದ ಪಲಾವ್ ರುಚಿ ಇನ್ನೂ ಚೆನ್ನಾಗಿ ಬರ್ತೈತಿ. ನೋಡಿರಿ, 1-2 ವಿಜಲ್ ಹೊಡೆಸ್ಕೊಂಡ್ರೆ ಆಯಿತು, ನಮ್ಮ ಪಲಾವ್ ರೆಡಿ. ಈ ರೀತಿ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿರಿ, ಭಾರಿ ಮಸ್ತ್ ಇರ್ತೈತಿ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.